ನಿಮ್ಮ ನಂಬರ್‌ನ ಸಡನ್ಲಿ ಬ್ಲಾಕ್ ಮಾಡಿ ಬಿಟ್ಬಿಡ್ತಾರಲ್ವಾ? ಸೊ, ಕೆಲವೊಂದಿಷ್ಟು ಕೌನ್ಸೆಲಿಂಗಲ್ಲಿ ಕೇಳ್ತೀನಿ ಸರ್ ನಂಬರ್‌ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. 6 ಮಂತ್ ಆಯಿತು, 1 ಇಯರ್ ಆಯಿತು. ಸ್ಟಿಲ್ ನಾನು ಟ್ರೈ ಮಾಡ್ತಿದ್ದೀನಿ ಬೇರೆ ಬೇರೆ ನಂಬರಿಂದ ಅಂತ ಹೇಳ್ತಾರೆ. ಸೊ, ಅವರಿಗೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ, ನಂಬರ್‌ನ ಬ್ಲಾಕ್ ಮಾಡಿದ್ರೆ ಸೊ, ಏನು ಹೇಳ್ತಿದ್ದಾರೆ ಅವ್ರ ನಂಬರ್ ಬ್ಲಾಕ್ ಮಾಡೋದ್ರ ಮುಖಾಂತರ ಅಂತೇಳಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೌನ್ಸೆಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ, ಕಾಂಟ್ಯಾಕ್ಟ್ ಮಾಡಿ. ಕೊನೆವರೆಗೂ ನೋಡಿ. ನಿಮಗೆ 3 ಬೆಸ್ಟ್ ಟಿಪ್ಸು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಒಂದೊಂದೇ ಟಿಪ್ಸ್‌ನ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವ್ರ ನಂಬರ್ ಏನು ಬ್ಲಾಕ್ ಮಾಡಿರ್ತಾರೆ ಅದಕ್ಕೆ ರೀಸನ್ ಅಂದ್ರೆ ಲೈಕ್ ಏನು ಹೇಳ್ತಾ ಇದ್ದಾರಂದ್ರೆ ಅಲ್ಲಿಂದ ಅವ್ರ ಅವಶ್ಯಕತೆ ಮುಗ್ದಿದೆ ಅಂತ ಅರ್ಥ. ಲೈಕ್ ಎಲ್ಲಿಗೆ ನಿಮ್ದು ಬ್ಲಾಕ್ ಮಾಡಿದ್ದಾರೆ ಅದ್ರ ಬಿಫೋರು ನಿಮ್ಮೊಟ್ಟಿಗೆ ಚೆನ್ನಾಗೇ ಇದ್ರು, ಮಾತಾಡ್ತಾ ಇದ್ರು, ಎಲ್ಲಾನು ಮಾಡ್ತಿದ್ರು. ಬಟ್ ಬ್ಲಾಕ್ ಮಾಡಿದಾಗಿಂದ ಈಚೆ ಅಲ್ಲಿಗೆ ಅವಶ್ಯಕತೆ ಬ್ಲಾಕ್ ಮಾಡಿದ್ದು ಏನು ಮಾಡಿದ್ರಲ್ಲ ಅಲ್ಲಿಗೆ ಅವಶ್ಯಕತೆ ಮುಗೀತು ಅಂತ ಅರ್ಥ ಅವ್ರ ಲೈಫಲ್ಲಿ. ನಿಮ್ಮ ಅವಶ್ಯಕತೆ ಇಲ್ಲ ಆ್ಯಂಡ್ ಏನು ಟೈಮ್ ಪಾಸಿಗಿದ್ರು ಅಥವಾ ಏನು ರೀಸನಿಗೆ ಬಂದಿದ್ರು, ಏನು ಇಂಟೆನ್ಷನಿಗೆ ಬಂದಿದ್ರು. ಸೊ, ಅಲ್ಲಿಗೆ ಅದು ಸ್ಟಾಪ್ ಆಯಿತು ಅಂತ ಅರ್ಥ. ಲಾಂಗ್ ಟರ್ಮ್ ವಿಷನ್ ಇರಲಿಲ್ಲ. ಲಾಂಗ್ ಟರ್ಮ್ ನಿಮ್ಮೊಟ್ಟಿಗೆ ಇರಬೇಕು ಅನ್ನೋದು ಮೆಂಟಾಲಿಟಿನಲ್ಲಿ ಇರಲಿಲ್ಲ. ಸೊ, ಆ ಒಂದು ಕಾರಣಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿ ಅವರು ಈಗ ಬ್ಲಾಕ್ ಮಾಡಿದ್ದಾರೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಇನ್ಮೇಲೆ ಅವರಿಗೆ ನಿಮ್ಮ ಅವಶ್ಯಕತೆ 100% ಬಿಡ್ತಾ ಇಲ್ಲ, ಬೇರೆಯವ್ರ ಅವಶ್ಯಕತೆ ಇದೆ ಅಂತ ಅರ್ಥ. ಅಲ್ಲಿಂದ ಆಚೆ ಬೇರೆಯವ್ರ ಅವಶ್ಯಕತೆ ಇದೆ. ಸೊ, ಬೇರೆಯವ್ರ ಅವಶ್ಯಕತೆ ಇರೋದಕ್ಕೇನೆ ನಿಮ್ಮ ಅವಶ್ಯಕತೆನ ಬ್ಲಾಕ್ ಮಾಡಿದ್ದು. ಸೊ, ನೋಡಿ ಇನ್ನೊಬ್ಬ ವ್ಯಕ್ತಿ ಆ ಪ್ಲೇಸಿಗೆ ಬಂದಿರ್ತಾನೆ. ಬಂದಾಗ ನಿಮ್ಮಿಂದ ಕಿರಿಕಿರಿ ಲೈಕ್ ಆ ವ್ಯಕ್ತಿಗೆ ಟೈಮ್ ಕೊಡೋಕ್ಕಾಗ್ದಿರ ನೀವು ಕಿರಿಕಿರಿ ಆಗ್ತೀರಿ. ಬಿಫೋರಲ್ಲಿ ನೀವು ತುಂಬಾ ಚೆನ್ನಾಗಿದ್ರಿ. ಬಿಫೋರಲ್ಲಿ ತುಂಬಾ ಇಷ್ಟ ಆಗ್ತಿದ್ರಿ. ಬಿಫೋರಲ್ಲಿ ನಿಮ್ಮ ಮಾತು ಇಷ್ಟ ಆಗ್ತಿತ್ತು. ಎವ್ರಿಥಿಂಗ್ ಇಷ್ಟ ಆಗ್ತಾ ಇತ್ತು. ಬಟ್ ಈಗ ಬೇರೆಯವ್ರು ಇಷ್ಟ ಆಗ್ತಾ ಇರೋದಕ್ಕೆ ಅಲ್ಲಿಂದ ಅವ್ರೇನ್ ಮಾಡ್ತಾರೆ, ಅವರ ಅವಶ್ಯಕತೆ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಇದನ್ನ ಕ್ಲಿಯರ್ ಆಗಿ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನೋಡಿ ಲೈಕ್ ಅವಶ್ಯಕತೆ ಇದ್ದಾಗಲಿ ಅಥವಾ ಪ್ರೀತಿ ಇದ್ದಾಗಲಿ ನಮ್ಮೊಟ್ಟಿಗೆ ತುಂಬಾ ಚೆನ್ನಾಗೇ ಇರ್ತಾನೆ. ಬಟ್ ಎಲ್ಲ ಪ್ರೀತಿ ಕಡಿಮೆ ಆದಾಗ, ಅವಶ್ಯಕತೆ ಕಡಿಮೆ ಆದಾಗ ಡೆಫಿನೆಟ್ಲಿ ಚೇಂಜ್ ಆಗ್ಬಿಡ್ತಾನೆ. ಸೊ, ಇದು ಆಕ್ಚುಲಿ ಪ್ರಾಬ್ಲಮ್ ಆದಾಗ ಕೂತ್ಕೊಂಡು ಮಾತಾಡೋ ಜಾಗದಲ್ಲಿ ಬ್ಲಾಕ್ ಮಾಡಿಬಿಟ್ಟೆ ಬಿಸಾಕ್ತಾರಲ್ಲ, ದೂರ ಮಾಡ್ಬಿಡ್ತಾರಲ್ಲ, ಅವಶ್ಯಕತೆಗೆ ಬಂದಿರ್ತಾರೆ ಅಂತ ಅರ್ಥ. ಅವ್ರಿಗೆ ನಿಮ್ಮೊಟ್ಟಿಗೆ ಮುಂದೆ ಸಾಗ್ಬೇಕು ಅನ್ನೋಂಗಿದ್ರೆ ಡಿಸ್ಕಷನ್ ಮಾಡ್ತಿರೋದ್ರು ಕುತ್ಕೊಂಡ್ಬಿಟ್ಟು. ಬಟ್ ಡಿಸ್ಕಷನ್ ಮಾಡಕ್ಕೂ ಇಷ್ಟ ಇಲ್ಲ. ನೀವು ಬೇಡ ಇಲ್ಲಿಗೆ ಸಾಕು. ಎಲ್ಲಾ ತರದಲ್ಲಿ ಅವಶ್ಯಕತೆ ಮುಗ್ದೋಗಿದೆ ಅಂತ ಒಂದು ಸಿಂಪ್ಟಮ್ಸ್‌ನ ತೋರಿಸ್ತಾರೆ. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರ ಖುಷಿಗೋಸ್ಕರ ಬದುಕ್ತಿದ್ದಾರೆ ಅಂತ ಅರ್ಥ. ಸೊ, ನಿಮ್ಮೊಟ್ಟಿಗೆ ಇರ್ತಕ್ಕಂಥ ಖುಷಿ ಅಲ್ಲಿಗೆ ಮುಗೀತು. ಇಷ್ಟು ದಿನ ಇತ್ತು. ಬಟ್ ಇವಾಗ ಆ ಖುಷಿ ಇಲ್ಲ. ಈಗ ನಾನು ಬೇರೆ ಖುಷಿನ ಬಯಸ್ತಾ ಇದ್ದೀನಿ. ಆ ಖುಷಿಗೋಸ್ಕರ ನಾನು ನಿಮ್ಮ ನಂಬರ್‌ನ ಬ್ಲಾಕ್ ಮಾಡಿ ಬೇರೆ ಎಲ್ಲಿ ಖುಷಿ ಸಿಗ್ತಾ ಇದೆ, ಬೇರೆ ಎಲ್ಲಿ ನನಗೆ ಅಡ್ಜಸ್ಟ್ ಆಗ್ತಾ ಇದೆ, ಇಷ್ಟ ಆಗ್ತದೆ. ಸೊ, ಅವರೊಟ್ಟಿಗೆ ನಾನು ಬದುಕಬೇಕು ಅಂತ ಹೇಳ್ಬಿಟ್ಟು ಈ ಬ್ಲಾಕ್ ಮಾಡೋದ್ರ ಮುಖಾಂತರ ಅವ್ರು ತೋರಿಸ್ತಾ ಇದ್ದಾರೆ. ಬಟ್ ನಾನು ಹೇಳ್ತೀನಿ ಯಾರೆಲ್ಲ ನಂಬರ್‌ನ ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರೆ, ಇನ್ನು ಬ್ಲಾಕಲ್ಲಿ ಹೋಗಿದ್ದೀರಿ, ಅವ್ರಿಗೆ ಮತ್ತೆ ಕಾಲ್ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೆ ಕೇಳಲಿಕ್ಕೂ ಹೋಗಬೇಡಿ. ಬೇಕು ಅಂತ ಇದ್ದ ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಿ, ನಿಮ್ಮನ್ನ ಕನ್ವಿನ್ಸ್ ಮಾಡಿ ಅಥವಾ ನಿಮ್ಮನ್ನ ಅರ್ಥ ಮಾಡಿಸಿ, ನಿಮ್ಮೊಟ್ಟಿಗೆ ಮತ್ತೆ ಲಾಂಗ್ ಜರ್ನಿ ಮತ್ತೆ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಬಟ್ ಬ್ಲಾಕ್ ಮಾಡಿದ ವ್ಯಕ್ತಿಗೆ ಪದೇ ಪದೇ ನೀವು ಮತ್ತೆ ಹೋದಾಗ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಸತ್ತು ಹೋಗುತ್ತೆ. ಅದು ಸತ್ತರೆ ನೀವು ಸತ್ತ ಹಾಗೆ ಲೈಫಲ್ಲಿ ಅರ್ಥ. ಆ್ಯಂಡ್ ಬಲವಂತವಾಗಿ ನೀವು ಅವರಿಗೆ ಮತ್ತೆ ಅರ್ಥ ಮಾಡಿಸಿ, ಒಂದ್ಸಲ ಅರ್ಥ ಮಾಡಿಸಿ ಓಕೆ, ಮತ್ತೆ ಬಲವಂತ ಮಾಡಿ ಅರ್ಥ ಮಾಡಿಸಿ, ಮತ್ತೆ ನಿಮ್ಮ ಲೈಫಲ್ಲಿ ಪಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಆ ಲೈಫಲ್ಲಿ ಖುಷಿ ಕೂಡ ಇರಲ್ಲ ಸ್ನೇಹಿತರೆ. ಸ್ನೇಹಿತರೆ, ಈ 3 ಪಾಯಿಂಟ್ಸು ನಿಮಗೇನು ಅನ್ನಿಸ್ತು, ಇಷ್ಟ ಆಯ್ತಾ ಅಥವಾ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಕೌನ್ಸೆಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.